ಶ್ರೀ ಎಂಬಿ ಪಾಟೀಲ್ ಪಿಯು ಕಾಲೇಜಿನಲ್ಲಿ ನೂತನ ಸಾಲಿನ ಕಾಲೇಜು ಸಂಸತ್ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಲಿಕೇರಿ ಗ್ರಾಮದ ಶ್ರೀ ಎಂಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಸಾಲಿನ ಕಾಲೇಜು ಸಂಸತ್ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ವೈಭವದಿಂದ ನೆರವೇರಿತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರುವ ಈ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮ ಪೂರ್ಣ ವಿವರ ಈ ವರದಿಯಲ್ಲಿದೆ. 1985ರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜ್ಞಾನದಾಹವನ್ನ ತಣಿಸುತ್ತಾ ಬಂದಿರುವ ಮುಂಡರಗಿ ತಾಲೂಕಿನ ಕಲಿಕೇರಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ವಿದ್ಯಾಸಂಸ್ಥೆಯ ಶ್ರೀ ಎಂಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ಸಾಲಿನ ಕಾಲೇಜು ಸಂಸತ್ತು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಪ್ರಿಯಾಂಕಾ ಹಾಗೂ ಸಂಗಡಿಗರ ಭಾವಪೂರ್ಣ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು. ಕಾಲೇಜಿನ ಪ್ರಾಚಾರ್ಯರಾದ ಮೇಘಾ ಎಂ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಲೇಜಿನ ಶೈಕ್ಷಣಿಕ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಸ್ತಾಪಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಗುರು ಮುದುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿದ್ರು. ವಿದ್ಯಾರ್ಥಿಗಳಿಗೆ ಆಶೀರ್ವಚನವನ್ನು ಕೂಡ ನೀಡಿದರು. ಮಾಜಿ ಸಹಕಾರ ಹಾಗೂ ಅರಣ್ಯ ಸಚಿವರು ವಿದ್ಯಾಸಂಸ್ಥೆ ಸಂಸ್ಥಾಪಕರಾಗಿರುವ ಎಸ್ ಪಾಟೀಲ್ ಅವರು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಾಲೇಜು ಸಂಸತ್ತನ್ನು ಉದ್ಘಾಟಿಸಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಎಸ್ ಪಾಟೀಲ್ ಅವರು ಮಾತನಾಡಿದರು. ಗ್ರಾಮೀಣ ಮಕ್ಕಳ ಹಾಗೂ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಈ ಕಾಲೇಜನ್ನು ಸ್ಥಾಪಿಸಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕರೆ ನೀಡಿದರು. ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮುಂಡರಗಿ ತಾಲೂಕು ದಂಡಾಧಿಕಾರಿ ಏರಿಸ್ವಾಮಿ PS ಅವರು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದರು. ಇನ್ನು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಉದಯ್ ಕುಮಾರ್ B ಎಲಿವಾಳ ಅವರು ಕೂಡ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಇದೇ ವೇಳೆ ಕಳೆದ ಸಾಲಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳನ್ನು ಹಾಗೂ 100% ಫಲಿತಾಂಶ ತರಲು ಶ್ರಮಿಸಿದ ಇತಿಹಾಸ ಉಪನ್ಯಾಸಕರಾದ ಮರಿಯಜ್ಜ ಹರಿಜನ್ ಮತ್ತು ಸಮಾಜಶಾಸ್ತ್ರ ಉಪನ್ಯಾಸಕರಾದ ಶಂಭುಲಿಂಗಯ್ಯ ಮುಂಡರಗಿ ಮಠ ಅವರನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಪೋಷಕರು, ವಿದ್ಯಾರ್ಥಿಗಳು, ಕಾಲೇಜಿನ ಉಪನ್ಯಾಸಕ ವೃಂದ, ಸಿಬ್ಬಂದಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಕಲ್ಪಿಸಿ ಅವರ ಕನಸುಗಳಿಗೆ ರೆಕ್ಕೆ ಕಟ್ತಾ ಇರುವ ಶ್ರೀ ಎಂಬಿ ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಈ ಪ್ರಯತ್ನ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು. ವರದಿ ಮರಿಯಜ್ಜ MH, ರಾಷ್ಟ್ರಕ್ರಾಂತಿ ನ್ಯೂಸ್, ಮುಂಡರಗಿ. ಎಲ್ಲ ಕಾಲೇಜು ಸಂಸತ್ತಿನಲ್ಲಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಮುಂಭಾಗದಲ್ಲಿ ಬರಬೇಕು. ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಕಾಲೇಜು ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಒಂದು 100 ವಿದ್ಯಾರ್ಥಿಗಳ ಹಿಂದೆ ಓದ್ತಿದ್ವಿ ನಮ್ಮ ಹಾಸ್ಟೆಲ್ಗೆ. ಅವತ್ತಿನ ದಿವಸ ಏನಾಗಿತ್ತು, ಏನಾಗಿದೆ ಅಂತಂದ್ರೆ ಇವತ್ತು ಅನಿವಾರ್ಯವಾಗಿ ಆ ಗ್ರ್ಯಾಂಡ್ ಬರ್ತದ, ಮತ್ತೆ ಅಧಿಕಾರಿಗಳು ಅದನ್ನ ಅಮೌಂಟ್ ಡೈವರ್ಟ್ ಮಾಡಿ ಬೇರೆ ಕಡೆ ಕೊಟ್ಟು ಶೀಟ್ ತಗೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕೆ ಬಹಳಷ್ಟು ನಾವು ಪ್ರಯತ್ನ ಮಾಡಿ ಕಡೆಗೆ ಹೆಣ್ಮಕ್ಳ ಹಾಸ್ಟೆಲ್ ಅಂತ ಕನ್ವರ್ಟ್ ಮಾಡಿ ಕೊಟ್ಬಿಟ್ರೆ ಹೆಣ್ಣು ಹುಡುಗರ ಕಡೆಗೆ ಬರ್ತಾವ. ಆ ಹಾಸ್ಟೆಲ್ ಸುಮಾರು ನನ್ನ ತಿಳಿದ ಮಟ್ಟಿಗೆ ಒಂದು 6 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ. ಅಂತ ಸಿಟಿ ಒಳಗೂ ಇಲ್ಲ ವಾತಾವರಣ. ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿರುವುದರಿಂದ ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕತೆ, ನಿಷ್ಠೆ ಹಾಗೂ ಜವಾಬ್ದಾರಿಯಿಂದ ನಿರ್ವಹಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕಾಲೇಜಿನ ನಿಯಮಗಳು, ಶಿಸ್ತು ಮತ್ತು ಮೌಲ್ಯಗಳನ್ನು ಗೌರವಿಸುತ್ತೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಲು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲು ಮತ್ತು ಪರಿಹಾರಕ್ಕಾಗಿ ಶ್ರಮಿಸಲು ಸದಾ ಸಿದ್ಧನಾಗಿರುತ್ತೇನೆ. ಸತ್ಯ, ನ್ಯಾಯ, ಸಮಾನತೆ, ಸಹಕಾರ ಮತ್ತು ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತೇನೆ. ನನ್ನ ಹುದ್ದೆಯನ್ನು ಯಾವುದೇ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳದೆ ಕಾಲೇಜಿನ ಅಭಿವೃದ್ಧಿ, ವಿದ್ಯಾರ್ಥಿ ಸಮುದಾಯದ ಕಲ್ಯಾಣಕ್ಕಾಗಿ
ವಿಚಾರ ಇಟ್ಕೊಂಡು ಮುಂದೆ ಗುರಿ ಹಿಂದೆ ಗುರು ಈ ರೀತಿ ನಡೆದ ನಮ್ಮ ಜೀವನ ಸುಖ ಶಾಂತಿ ನಮಗಾಗ್ತದೆ. ಹಾಗಾಗಿ ಎಲ್ಲರೂ ಒಳ್ಳೆಯ ಪ್ರಯತ್ನ ಇವತ್ತ ಈ PUC ಈ ಹಂತ ಮುಖ್ಯವಾಗಿರ್ತಕ್ಕಂಥ ಹಂತ ಅಂತ ಹೇಳಿ ಶಿಕ್ಷಣಕ್ಕಾಗಿ ಹೇಳಿದ್ರು. ಇವತ್ತು ಈ ಹಂತದಲ್ಲಿ ಪ್ರಯತ್ನ ಮಾಡಿದ ಮುಂದೆ ಏನನ್ನ ಸಾಧಿಸಬಹುದು, ಸಾಧನೆ ಒಂದು ಸಾಧನೆ ಸ್ವತ್ತು ಅಂತಕ್ಕಂಥ ವಿಚಾರ ಇದೆ. ಹಾಗಾಗಿ ನೀವೆಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಹಿರಿಯರಿಗೆ ಗೌರವ ಕೊಟ್ಟು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಬೇರೆಯಿಂದ ವಿದ್ಯಾರ್ಥಿಗಳ ಜೀವನವನ್ನು ಸಾಗಿಸಿ ನಿಮ್ಮೆಲ್ಲರ ಉದ್ದೇಶ ಸುಖ ಶಾಂತಿ ನಮಗೆ ನೀಡಲು ಹೇಳಿ ಈ ಮಾಧ್ಯಮವನ್ನು ಮಾಡ್ಬೋದು. ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸ್ವಾಮಿ PS ಸಾಹೇಬ್ರವರೇ, ಅದೇ ಥರನಾಗಿ ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿಗಳು ಉದಯ್ ಕುಮಾರ್ ಯಡವಾಳ ಸಾಹೇಬ್ರವರೇ, ವೇದಿಕೆ ಮೇಲೆ ಆಶ್ರಯ ಸಹೋದರ PM ಪಾಟೀಲ್ ಅವರು, ಪ್ರಾಚಾರ್ಯರೇ, ಸಿಬ್ಬಂದಿ ವರ್ಗದವರೇ, ಮಕ್ಕಳೇ, ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರೇ, ಗುರುಹಿರಿಯರೇ, ನಮ್ಮ ಕಾಲೇಜು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾಲೇಜು ನಮ್ಮ ಇವತ್ತಿನ ದಿವಸ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಹೇಳಬೇಕಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಡವಾಳ ಸಾಹೇಬರು ಕೂಡ ಅದಾರ. ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಮ್ಮದು ಆಶೆ ಏನಿತ್ತು ಅದು ನಮ್ಮ ತಂದೆಯವರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಕಲಿಬೇಕು ಮತ್ತು ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಗ್ತದೆ ಸಿಟಿಗೂ ಅದರ ಬಗ್ಗೆ ಅಂತಕ್ಕಂಥ ಉದ್ದೇಶದಿಂದ ಈ ಕಾಲೇಜುಗಳನ್ನು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಪ್ರೌಢಶಾಲೆ ಐತಿ ಮತ್ತು ಅದೇ ಥರವಾಗಿ ಜೂನಿಯರ್ ಕಾಲೇಜು ಮತ್ತು ಬಾಗೇವಾಡಿ ಬೇರೆ ಕಡೆಯಿಂದ ನಮ್ಮ ಹಾವೇರಿ ಬೇರೆ ಬೇರೆ ಕಡೆಗೆ ನಮ್ಮ ಸಂಸ್ಥೆಗಳನ್ನು ತೆರಳಿದ್ವಿ. ನಮಗೆ ಭಯ ಏನಾಯ್ತು ಅಂತಂದ್ರೆ ಅಕಸ್ಮಾತ್ ಫೇಲ್ ಆಗಿಬಿಟ್ರೆ ಖಂಡಿತವಾಗ್ಲೂ ನಾವಿನ್ನು ಹೊಲ ಮನೆ ಮಾಡೋದು ಅನ್ನೋದು ಭಯ ಆಯಿತು. ಹಂಗಾಗಿ ಸ್ವಲ್ಪ ಕಷ್ಟಪಟ್ಟು ಓದ್ಕೊಂತ ಬಂದು PUC ಅಪ್ ಟು PUC ಅವರು. SSLCನಲ್ಲಿ ನೀವು ಹೇಳ್ತಾರಲ್ಲ, ಈಗ ಹೇಳ್ತಾರೆ ಎಲ್ಲರೂ 90 ಮಾರ್ಕ್ಸ್ ತೊಗೊಂಡ್ರೆ 99 ಮಾರ್ಕ್ಸ್ ತೊಗೊಂಡ್ರೆ ಕಾಂಪಿಟೇಷನ್ ಈಗ ವಿದ್ಯಾರ್ಥಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಬ್ಬ 99% ತೊಗೊಂಡಂತಂದ್ರೆ 98.99% ತೊಗೊಂಡಿರೋರು ಡಿಸಪಾಯಿಂಟ್ ಆಗ್ತಾರೆ. ನಾವು 32% ತೊಗೊಂಡಿರೋರು ನಾವು ಹ್ಯಾಪಿಯಾಗಿ ಇವತ್ತು ತಾಲೂಕಿನ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀವಿ. ಸೊ ನಂದು SSLCನಲ್ಲಿ ಹಿಂದಿನ ಹೊರತುಪಡಿಸಿ 205 ಮಾರ್ಕ್ಸ್ ನಂದು. ಸೊ ಹಿಂದಿ ನಾನು ಫೇಲು, ಯಾಕಂದರೆ ನಾನು ಓದುವಾಗ 3 ಲ್ಯಾಂಗ್ವೇಜಲ್ಲಿ 2 ಪಾಸ್ ಆದರೆ ಸಾಕು, ನಮ್ಮನ್ನು ಮುಂದೆ PUC ಕಳಿಸ್ತಾ ಇದ್ದೆ. ಸೊ ಹಾಗಾಗಿ ನಂದು ಹಿಂದಿನಲ್ಲಿ ಬರೀ 14 ಮಾರ್ಕ್ಸ್ ಬಂದಿತ್ತು. ಅದನ್ನ ಹೊರತುಪಡಿಸಿದ್ರೆ ನನಗೆ 205 ಮಾರ್ಕ್ಸ್ ಬಂದಿತ್ತು ಟೋಟಲ್. ಸೊ ಇವತ್ತು ನಾನು ತಾಲೂಕು KS ಆಫೀಸರ್ ಆಗಿದ್ದೀನಿ, ತಾಲೂಕಿನ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದೆಯಾ? ಯಾಕೆ ನಾವು ಮಾರ್ಕ್ಸ್ ಮೇಲೇ ಡಿಪೆಂಡ್ ಆಗಬಾರ್ದಂತ ಯಾಕೆ ಹೇಳೋದು ಅಂತಂದರೆ, ಆ ನಂತರದಲ್ಲಿ ನಿಮ್ಮ ಪ್ರಯತ್ನಗಳೇನಿದ್ದಾವೆ, ಈಗ ನೀವು CET ಬರೀತೀರಾ, ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ, ಅದರಲ್ಲಿ ನಿಮ್ಮ ಪರಿಶ್ರಮ ಇನ್ನೂ ಚೆನ್ನಾಗಿ ಹಾಕಿದರೆ ಖಂಡಿತವಾಗ್ಲೂ ಸಹ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈಗ ಎಲ್ಲದಕ್ಕೂ ಈಗ PUCನಿಂದ ನೀವು ಬೆಟರ್ ಕೋರ್ಸ್ಗೆ ಹೋಗ್ಬೇಕಂದ್ರೂ ಸಮೇತ CET ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇಟ್ಟಿದ್ದಾರೆ. ಸೊ ನೀವು PUCನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಳ್ತೀರಿ ಅನ್ನೋದ್ರ ಜೊತೆಗೆ ನಿಮಗೆ CETನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಳ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಕಾಂಪಿಟೇಷನ್ ಫೀಲ್ಡ್ ಏನಿದೆ ಅದನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನಿಮಗೆ ನಿರಂತರ ಪ್ರಯತ್ನ ಇದ್ದರೆ ಖಂಡಿತವಾಗ್ಲೂ ಯಶಸ್ಸು ಸಿಗ್ತದೆ. ಯಾಕೆ ಅಂತಂದ್ರೆ ಇದು ವಿದ್ಯಾರ್ಥಿ ಜೀವನ, ದಿಸ್ ಇಸ್ ಗೋಲ್ಡನ್ ಟೈಮ್. ಎಲ್ಲರೂ ಹೇಳ್ತಾರೆ, ಕಳೆದು ಹೋಗಿರೋರು ಎಲ್ಲರೂ ಇವತ್ತು ಹುಡುಕಾಡ್ತಾರೆ, ನನಗೆ ಆ ಅವಕಾಶಗಳು ಇದ್ದಿದ್ರೆ ಖಂಡಿತ ನಾನು ಇನ್ನೂ ಚೆನ್ನಾಗಿ ಓದ್ಬೋದಿತ್ತೇನೋ, ಅಥವಾ ನಾನು ಇನ್ನೂ ಒಳ್ಳೆ ಉತ್ತಮ ಸ್ಥಾನಮಾನಗಳನ್ನ ಗಳಿಸ್ಬೋದಿತ್ತೇನೋ ಅಂತ ಕಳ್ಕೊಂಡಿರೋರೆಲ್ಲರೂ ಅಂತಿದ್ದಾರೆ. ಈಗ ನಿಮಗೆ ಅದು ಅರ್ಥ ಆಗ್ದಲೇ ಇರ್ಬೋದು ನಾನು ಯಾವ ಟೈಮಲ್ಲಿ ನಾನು ಈಗ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಈಗ ನೀವು ಮಾಡುವಂತಹ ಪ್ರತಿ ಏನು ಸಮಯ ಅಂತ ವೇಸ್ಟ್ ಇದೆ, ಅದು ಖಂಡಿತವಾಗ್ಲೂ ನಾವು ಹೋದ್ಮೇಲೆ ಮುಂದೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಾಗಲಿ ಅಥವಾ ದೊಡ್ಡ ಸ್ಥಾನದಿಂದ ವಂಚಿತರಾದಾಗಲಿ ನಮಗೆ ಅದು ಖಂಡಿತವಾಗ್ಲೂ ಫೀಲ್ ಆಗ್ಲಿಕ್ಕೆ ಶುರುವಾಗ್ತದೆ. ಅವತ್ತಿನ ದಿನ ನಾನು 10 ನಿಮಿಷ ಚೆನ್ನಾಗಿ ಓದಿದ್ರೆ ಖಂಡಿತ 10 ಮಾರ್ಕ್ಸ್ ಜಾಸ್ತಿ ಬರ್ತಾ ಇತ್ತು, ಇವತ್ತು ನಾನು ಇನ್ನೂ ಆ ಉತ್ತಮ ಸ್ಥಾನದಲ್ಲಿ ಇರ್ತಿದ್ದೆ ಅನ್ನೋಂಥ ಫೀಲಿಂಗ್ ನಿಮ್ಮ ಯಾರಿಗೂ ಬರಬಾರ್ದು ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಸಹ ಇವತ್ತಿಂದಲೇ ಪರಿಶ್ರಮ ಪಟ್ಟು ಓದಬೇಕು, ಅಥವಾ ಪರಿಶ್ರಮದಿಂದ ಓದೋದಕ್ಕೋಸ್ಕರ ಆಗಲಿನೇ ನೀವು ನಿರಂತರವಾದಂತಹ ಪದ್ಧತಿಯನ್ನು ಹೊಂದಿರಲಿಕ್ಕೆ ಬೇಕು. ಹಾಗೆ ಮಾತ್ರ ಆಗ್ತದೆ. ಸೊ ಇಲ್ಲ ಅಂತಂದರೆ ಈಗ ನೀವು ಹೇಳ್ರಿ, ಇದು ನಾನು ವಿಶೇಷವಾಗಿ ಕೇಳಿಪಟ್ಟಂಗೆ ಇದು ಆರ್ಟ್ಸ್ ಕಾಲೇಜ್ ಅಂತ ಹೇಳ್ಬಿಟ್ಟು ಕೇಳ್ಪಟ್ವಿ. ಸೊ ಫಸ್ಟ್ ಆಫ್ ಆಲ್ ತಮಗೆಲ್ಲರೂ ತಿಳಿದಿರಲಿ, ಆರ್ಟ್ಸ್ ಅಂದ ಮಾತ್ರಕ್ಕೆ ಇದನ್ನು ಕೇವಲ ನಾನು ಇಂಜಿನಿಯರು ಡಾಕ್ಟರ್ ಆದರೆ ಮಾತ್ರ ಸ್ಥಾನಮಾನ ಸಿಗ್ತದೆ ಅಂತಿಲ್ಲ. ಆರ್ಟ್ಸ್ ಓದಿರೋರು ಸಹ ಉತ್ತಮ ಸ್ಥಾನಮಾನಗಳನ್ನು ಗಳಿಸ್ಬೋದು ಅನ್ನೋದಕ್ಕೆ ನಾನೇ ನಿಮ್ಮ ಮುಂದೆ ಇರುವಂಥ ನಿದರ್ಶನ. ನಾನು ಸರ್ಪ್ರೈಸ್ಲಿ ನಾನು ಯಾವುದೋ ನಿಮಗೆ ಓದಿದಂಗೆ ನಾನು ಯಾವುದೋ ಕಾಲೇಜಸ್ಗೂ ಹೋಗಿಲ್ಲ. ನಾನು ಓದಿರೋದೆಲ್ಲದೂ ಸಹ ಕರೆಸ್ಪಾಂಡೆನ್ಸ್. ನಾನು 17 ವರ್ಷ 10 ತಿಂಗಳಿಗೆ ನಾನು ಮಿಲಿಟರಿ ಸೇವೆಗೆ ಹೋದೆ. ಅಲ್ಲೇ ಕರೆಸ್ಪಾಂಡೆನ್ಸಿಂಗ್ ಮಾಡ್ತಾ ನಾನು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ MA ಇನ್ ಪೊಲಿಟಿಕಲ್ ಸೈನ್ಸ್ ಮುಗಿಸಿ ಆನಂತರ ಅಲ್ಲಿಂದ ರಿಟೈರ್ಡ್ ಆಗಿ ಬಂದುಬಿಟ್ಟು 2014 ಬ್ಯಾಚ್ KS ಬರೆದ್ಬಿಟ್ಟು ಅದರಲ್ಲಿ ನಾನು ತಹಶೀಲ್ದಾರ್ ಹುದ್ದೆಯನ್ನು ಅಲಂಕರಿಸಿ ಬಂದಿದ್ದೆ.
ಸೊ ಅದ್ರ ನಂತರ 2015 ಬ್ಯಾಚನ್ನು ಸಮೇತ ನಾನು ಮತ್ತೆ KS ಬರೆದೆ. ಅದರಲ್ಲಿ ನನಗೆ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಆಯಿತು. ಸೊ ಅದು ಕಮರ್ಷಿಯಲ್ ಟ್ಯಾಕ್ಸ್ಗೆ ಹೋಗೋದು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಹಂಗಾಗಿ ಸೊ 14 ಹುದ್ದೆನಲ್ಲಿ ಏನು ತಹಶೀಲ್ದಾರ್ ಪೋಸ್ಟ್ ಆಗಿತ್ತು ಅದರಲ್ಲೇ ಉಳ್ಕೊಂಡೆ. ಬಹುಶಃ ನಾನು ಅದರಲ್ಲಿ ಹೋಗಿದ್ರೆ ಇವತ್ತು DC ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದಿತ್ತು. ನಾನು 15 ಬ್ಯಾಚ್ಗೆ ಆಯ್ಕೆ ಆಗೋದಿಲ್ಲ. ಯಾಕೆ ಇದು ನಿಮ್ಗೆ ಹೇಳಿದೆ ಅಂತಂದರೆ, ನಾವು ಗ್ರಾಮ ಮಾತ್ರಕ್ಕೆ ಅದನ್ನು ಗ್ರಾಮನ ಅದೇ ಹೇಳ್ತಿದ್ರು, ಗಾಂಧೀಜಿಯವರು ಹೇಳ್ತಿದ್ದು, ಗ್ರಾಮ ಉದ್ಧಾರ ಆದರೆ ಖಂಡಿತವಾಗ್ಲೂ ರಾಷ್ಟ್ರ ಉದ್ಧಾರ ಆಗ್ತದೆ. ಹಾಗೆ ಗ್ರಾಮದಲ್ಲೇ ನಮಗೆ ಉತ್ತಮವಾದ ವಾತಾವರಣಗಳಿದ್ದಾವೆ. ಸಿಟಿನಲ್ಲಿ ಹೋಗಿದ್ರೆ ನಮಗೆ ಎಲ್ಲ ಸಿಟಿನಲ್ಲಿ ಸೌಲಭ್ಯ ಸಿಗ್ತದೆ ಅನ್ನೋದು ಆದರೆ ಸಿಟಿನಲ್ಲಿ ಅಷ್ಟೇ ದುಷ್ಪರಿಣಾಮಗಳು ನಮ್ಮ ಮೇಲೆ ಬೀರುವಂಥದ್ದು ಸಾಕಷ್ಟು ಇದ್ದಾವೆ. ಇಲ್ಲಿ ನಿಮ್ಮ ಇರುವಂಥ ವಾತಾವರಣಕ್ಕೂ ಸಿಟಿನಲ್ಲಿ ಇರುವಂಥ ವಾತಾವರಣಕ್ಕೂ ಅಲ್ಲಿ ಹೋಗಿ ನಾವು ಏನಾದರೂ ಅನಾಹುತಗಳಿಗೆ ಈಡಾದಾಗ ನಮ್ಗೆ ಅನ್ನಿಸ್ತದೆ ಸೊ ನಾನು ಊರಲ್ಲಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಸೊ ಹಾಗಾಗಿ ನಾನು SSLC PUC ಮಾಡ್ಬೇಕಾದ್ರೆ ನಮ್ಮ ತಂದೆಯವರು ಆಗಿನ ಕಾಲಕ್ಕೆ SSLCನೂ ಮಾಡಿದಂಥ ವಿದ್ಯಾವಂತ ತಂದೆ ಆಗಿದ್ರೂ ಸಮೇತ ನಮಗೆಲ್ಲರೂ ಹೊಲ ಮನೆಗಳಿಗೆ ಕಳಿಸ್ತಾ ಇದ್ರು. ಯಾಕೆ ಅಂತಂತಂದರೆ ಅವಾಗೆಲ್ಲ ಹೊಲ ಮನೆಗಳ ಮೇಲೆ ನಾವು ಭಾಳಷ್ಟು ಡಿಪೆಂಡ್ ಆಗ್ತಿದ್ವಿ. ನಮಗೆ ಈಗಿರುವಂಥಷ್ಟು ಸೌಕರ್ಯಗಳಾಗಲಿ ಸೌಲಭ್ಯಗಳಾಗಲಿ ಅಥವಾ ಈ ಥರ ಇರುವಂಥ ಹಾಸ್ಟೆಲ್ಗಳಾಗಲಿ ಹಿಂಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದುವಂಥ ಅವಕಾಶಗಳಾಗಲಿ ಭಾಳ ಕಡಿಮೆ ಇತ್ತು. ಸರ್ಕಾರಿ ಊರಲ್ಲಿರೋದು ಸರ್ಕಾರಿ ಶಾಲೆಗೆ ಹೋಗಿ ಬರಬೇಕು ಸಾಟರ್ಡೆ ಸಂಡೇ. ಹಾಗೂ ಅರಣ್ಯ ಸಚಿವರು ಆಗಿ ನಮ್ಮ ಮುಂಡ್ರಿಗೆಯನ್ನು ಅಭಿವೃದ್ಧಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಈಗಾಗಲೇ ನಾವು ಕಾಣ್ತೀವಲ್ಲ, ಚಿಂಟಾಲೂರು ಏತ ನೀರಾವರಿ ಯೋಜನೆ ಇರ್ಬೋದು, ಈ ಭಾಗದ ರೈತಾಪಿ ಜನರಿಗೆ ಅನುಕೂಲವಾಗಲಿ ಅಂತ, ಜೊತೆಗೆ ಸಾವಿರಾರು ಕಾರ್ಮಿಕರಿಗೆ ದುಡಿಯೋದಕ್ಕೆ ಅನುಕೂಲ ಆಗಲಿ ಅಂತ ಕಟ್ಟಿರ್ತಕ್ಕಂಥ ಗಂಗಾಪುರದಲ್ಲಿ ಕಟ್ಟಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇಂಥ ಮಹಾನ್ ಕಾರ್ಯಗಳನ್ನು ತಮ್ಮ ಸೇವಾವಧಿಯಲ್ಲಿ ಮಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣಕ್ಕೆ ಪೂರಕವಾಗಲಿ ಅನ್ನುವಂಥ ವಿದ್ಯಾಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ S.S. ಪಾಟೀಲ್ ಸರ್ ಅವರಿಗೆ, ಹಾಗೆಯೇ ಇದೀಗ ತಾನೇ ಈ ಮಾನ್ಯ ಯರಿಸ್ವಾಮಿ ಸರ್ ಅವ್ರನ್ನ ಬೀಳ್ಕೊಡೋದಕ್ಕೆ ತೆರಳಿರ್ತಕ್ಕಂಥ ಗೌರವಾನ್ವಿತ ಆತ್ಮೀಯರು ಹಿರಿಯರು, ಅವರು ಕೂಡ ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿಗಳ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಕಲ್ಪಿಸೋದ್ರ ಜೊತೆಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸದಾ ಕಟಿಬದ್ಧರಾಗಿ ನಿಂತಿರ್ತಕ್ಕಂಥ ಶ್ರೀಯುತ ಇದು ಒಂದು ಹೊಸತನದಿಂದ ಕೂಡಿರ್ತೈತಿ. ಇದುವರೆಗೂ SSLC ಇದ್ದಾಗ ನೀವೆಲ್ಲ ಮಕ್ಕಳು ಶಾಲಾ ಮಕ್ಕಳು ಅಂತ ಹೇಳಿ ನಿಮ್ಮನ್ನ ಶಾಲಾ ಮಕ್ಕಳ ಹಂತದಲ್ಲಿದ್ದರೆ ಈಗ ನಮ್ಗೆ ರೆಕ್ಕೆ ಬಿಚ್ಚಿ ಹಾರಿರ್ತಕ್ಕಂಥ ಹಕ್ಕಿಗಳಾಗಿರ್ತೀವಿ. ಕಾಲೇಜ್ ಜೀವನನೇ ಆಗಿರುತ್ತೆ. ಆದರೆ ಈ ಕಾಲೇಜ್ ಜೀವನದಲ್ಲಿ ನಾವು ಹೇಗಿದ್ರೆ ನನ್ನ ಜೀವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ನಮ್ಮ ಯೋಚನೆ ಸೂಕ್ತವಾಗಿದ್ದರೆ ಎಲ್ಲಿ ಇಡುವುದಿಲ್ಲ. ನಮ್ಮ ಭವಿಷ್ಯದ ಕನಸು ಖಂಡಿತವಾಗಿ ನನಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಶಿಕ್ಷಣ ಹಂತದಲ್ಲಿ ನಾವೀಗ ಸರ್ ಹೇಳ್ತಾ ಮತ್ತು ಶಿವಕುಮಾರ್ ಗೌಡ ಸರ್ ಹೇಳಿದರು, ಈಗ ಏನಾಗಿದೆ ಸೌಲಭ್ಯಗಳು ಹೆಚ್ಚಾಗಿದ್ದಾವೆ, ಎಲ್ಲ ಸಿಟಿಗಳತ್ತ ಮುಖ ಮಾಡ್ತಾ ಇದ್ದಾರೆ. ಸಿಟಿಗಳತ್ತ ವಿದ್ಯಾರ್ಥಿಗಳು ಹೋಗೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಾಗಿರ್ಬೋದು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸರ್ಕಾರ ಸಾಕಷ್ಟು ಕೋಟಿಗಟ್ಟಲೆ ಅನುದಾನ ವ್ಯಯಿಸಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಕೂಡ ಬಾಳ್ಬಿಡುವಂಥ ಸಂದರ್ಭಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅದು ಅಕ್ಷರಶಃ ನಿಜ ಆಗ್ತಾ ಇದೆ. ಯಾಕೆಂದರೆ ಆಕರ್ಷಣೆಗೆ ಸಹಜ ಮನಸ್ಸು ಬೇಗ ಹೋಗಿಬಿಡ್ತೈತಿ. ಆಕರ್ಷಣೆ ಬಯಸಿ ಹೋಗ್ತಕ್ಕಂಥ ಚಂಚಲ ಮನಸ್ಸಿರೋದ್ರಿಂದ ನಮಗೆ ಅಲ್ಲಿ ಸಾಧಕ ಬಾಧಕಗಳನ್ನು ಮೊದಲು ತಿಳಿಯೋದಿಲ್ಲ. ಒಳ್ಳೆ ಕಾಲೇಜ್ ಇದ್ರೆ ಸಾಕು, ಕಟ್ಟಡ ಚೆನ್ನಾಗಿರ್ತೈತಿ, ಅಲ್ಲಿರ್ತಕ್ಕಂಥ ಶೂಟ್ ಬೂಟ್ ಹಾಕೊಂಡು ನೀಟಾಗಿರ್ತೈತಿ, ಅಲ್ಲೊಂದು ವ್ಯವಸ್ಥೆ ಇದೆ ಅನ್ನೋದು ಅಷ್ಟೇ ಕಾಣ್ತಾ ಇದೆ ಹೊರತು ಅಲ್ಲಿ ನಾವು ಏನು ಕಲಿತೀವಿ, ಅಲ್ಲಿ ಏನು ಕಷ್ಟ ನಷ್ಟಗಳನ್ನು ಅನುಭವಿಸ್ತೀವಿ ಅಂತ ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ. ಪಾಲಕರು ಕೂಡ ಇದನ್ನ ವಿಚಾರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ. ಯಾಕಂದ್ರೆ ನಾನು ದೂರದ ಬೆಂಗಳೂರು ನೋಡೋದಕ್ಕೆ ಮಾತ್ರ ಒಂದು ದಿನ ಹೋಗಿ ಬರೋದಕ್ಕೆ ಮಾತ್ರ ಚಂದ ಇರ್ತೈತೆ ಹೊರತು 2 ದಿನ ಕಳೆದ 3 ದಿವಸಕ್ಕೆ ಯಾವಾಗ ನಮ್ಮೂರು ಓದೇನೋ ಅನಿಸ್ತದೆ ಹೊರತು ಅಲ್ಲಿರ್ತಕ್ಕಂಥ ವಾತಾವರಣ ಅಷ್ಟು ಕಲುಷಿತವಾಗಿದೆ. ಅದಕ್ಕೆ ವಿದ್ಯಾರ್ಥಿಗಳ ದಿಶೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಏನು ನಾವು ಗ್ರಾಮೀಣ ಮಟ್ಟದಲ್ಲಿ ಕಲ್ತಕ್ಕಂಥ, ನಾನು ನಿಮ್ಮಂತಾನೆ ಈಗಾಗಲೇ ಶಿವಕುಮಾರ್ ತುಂಬ ಸಾರಿ ಹೇಳಿದ್ರು, ನಾನು ನಿಮ್ಮ ಮಟ್ಟದಲ್ಲೇ ತುಂಬ ಕಷ್ಟದಲ್ಲಿ ಸಮಸ್ಯೆಯಲ್ಲೇ ಪ್ರತಿದಿನದ ಸಮಸ್ಯೆಯಲ್ಲೇ ಓದಿ ವಿದ್ಯಾಭ್ಯಾಸ ಮಾಡಿ ಇವತ್ತು ನಾವು ಸಾಹೇಬರು, ಅದರಲ್ಲಿ ವಿಶೇಷವಾಗಿ ಶಿವಕುಮಾರ್ ನಮಗೆ S.S. ಪಾಟೀಲ್ ಸರ್ ಅವರು ನನ್ನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ನಾನು ಅವ್ರ ಭಾಷಣ ಕೇಳೋದಕ್ಕೆ ಮುಂದೆ ಕೂತಿರ್ತಿದ್ದೆ. ಇವತ್ತು ನಾನು ಈ ವೇದಿಕೆ ಮೇಲೆ ಒಟ್ಟಿಗೆ ನಾನೀಗ ಭಾಗವಹಿಸೋದಕ್ಕೆ ನಾನು ಒಂದು ಅವಕಾಶ ಸಿಕ್ಕಿದೆ ಅಂತ ಹಿರಿಯರ ಆಶೀರ್ವಾದ, ಕಲಿಸಿರ್ತಕ್ಕಂಥ ವಿದ್ಯೆ ಕಲಿಸಿರ್ತಕ್ಕಂಥ ಆಶೀರ್ವಾದ. ಸತ್ಸಂಗದಲ್ಲಿ ಯಾರು ಬೆಳೀತಾರೋ, ಸತ್ಸಂಗದಲ್ಲಿ ಒಳ್ಳೆ ವಿಚಾರವಾದಿಗಳು ಒಳ್ಳೆತನದಲ್ಲಿ ಯಾರು ಬೆಳೀತಾರೋ ಅವರು ಬೆಳೀತಕ್ಕಂಥ ಹಾದಿನೂ ಉತ್ತಮವಾಗಿರ್ತದೆ, ಮುಂದೆ ಅವ್ರು ಸಾಧಿಸ್ತಕ್ಕಂಥ ಕೆಲಸ ಕೂಡ ಅವು ಶ್ರೇಷ್ಠವಾಗಿರ್ತದೆ ಅನ್ನೋದಕ್ಕೆ ನಿಜವಾಗ್ಲೂ ಇಂಥವರ ಮಾರ್ಗದರ್ಶನದಲ್ಲಿ ಏನು ಬೆಳೀತೀವಲ್ಲ ನೀವು ಪುಣ್ಯವಂತರು ಅಂತಲೇ ಕಲಿಬೇಕು. ಎಲ್ಲಿ ಕಷ್ಟದ ಬದುಕಿರುತ್ತೋ ಸಾಧನೆಗೆ ಹಾದಿ ಆಗುತ್ತದು. ಅಂದರೆ ನಮಗೆ ಯಾವಾಗ ಪೆಟ್ಟು ಬೀಳ್ತೈತೆ ಮನುಷ್ಯಾಗ ಒಂದು ಗುರು ಎಡೆಗೆ ನಮ್ಮ ಮನಸ್ಸು ಚಲಿಸುತ್ತೆ.
ಅದಕ್ಕೆ ನಿಮಗೆಲ್ಲರಿಗೂ ಯಾವತ್ತೂ ಐಷಾರಾಮಿ ಜೀವನಕ್ಕೆ ಮನಸ್ಸು ಹೋಗ್ಬೇಡ್ರಿ. ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿಗಳು ಕೊಡ್ತಕ್ಕಂಥ ಹಣವನ್ನು ವೃಥಾ ಪೋಲ್ ಮಾಡಬೇಡ್ರಿ. ಯಾವ ಕಾರಣಕ್ಕೂ ನಿಮ್ಮ ಮೊಬೈಲು ಆರ್ಟಿಫಿಷಿಯಲ್ ವಸ್ತುಗಳ ವ್ಯವಸ್ಥೆಗೆ ನೀವು ಮಾರು ಹೋಗಬೇಡ್ರಿ. ನೀವು ಸೌಲಭ್ಯ ನನಗೆ ಬೈಕ್ ಬೇಕು, ಇನ್ನೊಂದು ಬೇಕು, ಅದರ ಅವಶ್ಯಕತೆ ಏನೂ ಇಲ್ಲ. ಮುಂದೆ ನೀವೇ ಕಾಲ ಮೇಲೆ ನೀವು ಸ್ವಂತ ದುಡ್ಡು ತಗೋತೀರಲ್ಲ, ಅದ್ರ ಖುಷಿನೇ ಬೇರೆ. ಈಗ ನಾನು ತಂದೆ ತಾಯಿಗಳಿಗೆ ಕಷ್ಟಪಟ್ಟು ನಾನು ಏನೇನಾದ್ರೂ ತೊಗೊಂಡು ಮಜಾ ಮಾಡಿ ನನ್ನ ಜೀವನವೂ ಸೆಟ್ಲ್ ಆಗಲಿಲ್ಲ, ತಂದೆ ತಾಯಿಗಳ ಕನಸನ್ನು ನನಸು ಮಾಡಲಿಲ್ಲ, ಬೇಕಾರಿಯಾಗಿ ನಾನು ಸುಮ್ಮನೆ ರೋಡಲ್ಲಿ ಅಡ್ಡಾಡಕತ್ತಿದ್ದ ಪ್ರತಿದಿನ ಏನಾಗುತ್ತೆ ಸಮಾಜದ ವ್ಯವಸ್ಥೆ ಮುಂದೆ ಎತ್ತಸಾಗುತ್ತೆ. ನಿಜವಾಗ್ಲೂ ಸರ್ ನನಗೆ ಎಷ್ಟೋ ಸಲ ವಿದ್ಯಾರ್ಥಿಗಳು DVಜಿಯವರ ಕಗ್ಗವನ್ನು ನೆನೆಯುತ್ತಾ ಇವತ್ತಿನ ದಿನ MB ಪಾಟೀಲ್ ಸ್ವತಂತ್ರ ಪೂರ್ವ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಕೇರಿಯಲ್ಲಿ ಕಾಲೇಜು ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶತಸ್ಥಲ ಬ್ರಹ್ಮ ಮಣಿಪುರ ಗುರು ಮಂಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ರಾಜ್ಯ ಕಂಡ ಮುತ್ಸದ್ದಿ ರಾಜಕಾರಣಿಗಳು, ಅಭಿವೃದ್ಧಿಯ ಅಧಿಕಾರಿಗಳು, ಬಸವ ತತ್ವವಾದಿಗಳು ನುಡಿದಂತೆ ನಡೆದು ಇಡೀ ಕರ್ನಾಟಕದ ರಾಜ್ಯದ ರಾಜಕಾರಣಿಗಳಿಗೆ ಮಾದರಿಯಾಗಿ ನಿಲ್ತಕ್ಕಂಥ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಶ್ರೀ SS ಪಾಟೀಲ್ ಸರ್ ಅವರಿಗೆ, ನನ್ನ ಮಾರ್ಗದರ್ಶಕರು, KCC ಬ್ಯಾಂಕ್ನ ಅಧ್ಯಕ್ಷರು, ಮುಖಂಡರು ಆಗಿರ್ತಕ್ಕಂಥ ಶಿವಕುಮಾರ್ ಗೌಡ್ ಪಾಟೀಲ್ ಸರ್ ಅವರೇ, ಇಷ್ಟೊತ್ತಿನವರೆಗೂ ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಮುಡಗಿ ತಾಲೂಕಿನ ದಂಡಾಧಿಕಾರಿಗಳು, ತಹಸೀಲ್ದಾರರಾಗಿರ್ತಕ್ಕಂಥ ಯರಿಸ್ವಾಮಿ ಸರ್ ಅವರೇ, ಇನ್ನೋರ್ವ ಅಧಿಕಾರಿಗಳು, ಸಹೋದರರು ಆಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಉದಯ್ ಕುಮಾರ್ ಯರವಾಳ ಸರ್ ಅವರೇ, ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿ ಶರಣಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸುದೀರ್ಘ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂಥ PM ಪಾಟೀಲ್ ಸರ್ ಅವರೇ, ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಮೇಘಾ ಪಾಟೀಲ್ ಮೇಡಮ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪಾಲಕರೇ, ಆಡಳಿತ ಮಂಡಳಿಯ ಸದಸ್ಯರೇ, ಈ ಕಾಲೇಜಿನ ಯಾವತ್ತು ಉಪನ್ಯಾಸಕರೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ಈ ಶಾಲೆಯಲ್ಲಿ, ಈ ಕಾಲೇಜಿನಲ್ಲಿ ಶಾಲಾ ಸಂಸತ್ತು ಉದ್ಘಾಟನೆಯನ್ನು ಮಾಡಲಾಗಿದೆ. ಶಾಲಾ ಸಂಸತ್ತು ಅಂದ ತಕ್ಷಣ ಈ ದೇಶದೊಳಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಾಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇವರೆಲ್ಲ ಇವತ್ತು ರಾಜಕೀಯವಾಗಿ ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಅದು ಅವರ ವಿದ್ಯಾರ್ಥಿ ದಿಸೆಯಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿದ್ದಕ್ಕಾಗಿ, ವಿದ್ಯಾರ್ಥಿ ದಿಸೆಯಲ್ಲಿ ಅವರಿಗೆ ಅನೇಕ ಅವಕಾಶಗಳು ಸಿಕ್ಕಿದ್ದಕ್ಕಾಗಿ ಇವತ್ತು ಮಹಾನ್ ನಾಯಕರಾಗಿ ಅವರು ಬೆಳೆದು ನಿಂತಿದ್ದಾರೆ. ಬಹುಶಃ ಈ ದೇಶದೊಳಗೆ ಒಂದು ಅತ್ಯುತ್ತಮ ಪ್ರಜಾಪ್ರಭುತ್ವ, ಇಡೀ ಜಗತ್ತಿಗೆ ಮಾದರಿಯಾದಂಥ ಪ್ರಜಾಪ್ರಭುತ್ವವನ್ನು ಈ ದೇಶದೊಳಗೆ ಐತೆ ಅಂತಂದ್ರೆ ಅದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸಮಾನ ಅವಕಾಶಗಳನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಅದರ ತಳಹದಿಯಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು, ರಾಜಕೀಯ ಮೌಲ್ಯಗಳನ್ನು, ಮಾನವೀಯ ಗುಣಗಳನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಸತ್ತನ್ನು ರಚನೆ ಮಾಡತಕ್ಕಂಥ ವ್ಯವಸ್ಥೆ ಕಾಲೇಜುಗಳಲ್ಲಿದೆ. ತಾವೆಲ್ಲ ಈ ದೇಶದೊಳಗೆ ಚುನಾವಣೆ